ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಸಾಗಾಸ್ ಬೈ ಸಿಂಧೂರ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಗೆಲ್ಲ ಕುರುಕ್ಷೇತ್ರ ಅಂದ ತಕ್ಷಣ ನಮಗೆ ಅಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ಆಯಿತು ಅಂತ ಗೊತ್ತು. ಆದರೆ ಸಮಂತ ಪಂಚಕ ಕ್ಷೇತ್ರ ಅಂದ ತಕ್ಷಣ ಎಲ್ಲಿ ಬರುತ್ತೆ, ಇದರ ಮಹತ್ವ ಏನು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ವಿಡಿಯೋದಲ್ಲಿ ಸಮಂತ ಪಂಚಕ ಕ್ಷೇತ್ರ ಅಂತ ಈ ಕುರುಕ್ಷೇತ್ರನ ಯಾಕೆ ಕರೀತಾರೆ, ಇದರ ಮಹತ್ವ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮಹಾಭಾರತದ ಕಥೆಯನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸೌತಿಗಳಿಗೆ, ಅಂದರೆ ಆ ಸರ್ಪಯಾಗದ ಸಂದರ್ಭದಲ್ಲಿ ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಋಷಿಗಳು ಸೌತಿಗಳನ್ನು ಕುರಿತು ಕೇಳ್ತಾರೆ. ಸೌತಿಗಳೇ, ಈ ಮಹಾಭಾರತವನ್ನು ನೀವು ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಸಮಂತ ಪಂಚಕ ಕ್ಷೇತ್ರದ ಮಹತ್ವವನ್ನು ನನಗೆ ತಿಳಿಸ್ಕೊಡಿ, ಏನು ಇದರ ಮಹತ್ವ ಅಂತ ಕೇಳಿದಾಗ ಸೌತಿಗಳು ಹೇಳ್ತಾರೆ, ಋಷಿಗಳೇ, ತ್ರೇತಾಯುಗ ಮತ್ತು ದ್ವಾಪರ ಯುಗದ ಸಂಧಿಕಾಲದಲ್ಲಿ ಅತ್ಯಂತ ಶೂರನಾದಂತಹ ವೀರನಾದಂತಹ ಪರಶುರಾಮ ತನ್ನ ಕೋಪದಿಂದ, ಅಂದರೆ ಕ್ಷತ್ರಿಯರ ಮೇಲೆ ಇರತಕ್ಕಂತಹ ಕೋಪದಿಂದ ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡಬೇಕು ಅಂತ ಹೇಳಿ 21 ಬಾರಿ ಇಡೀ ಭೂಮಿಯನ್ನು ಸುತ್ತುತ್ತಾನೆ. ಇಡೀ ಭೂಮಿಯನ್ನು ಸುತ್ತಿ ಅಲ್ಲಿ ಎಲ್ಲೆಲ್ಲಿ ರಾಜರು ಇರ್ತಾರೆ, ಕ್ಷತ್ರಿಯರು ಇರ್ತಾರೆ, ಎಲ್ಲರನ್ನ ನಾಶ ಮಾಡ್ತಾ ಬರ್ತಾನೆ. ಯಾಕೆ ಅಂದರೆ ಅವನು ಪ್ರತಿಜ್ಞೆ ಮಾಡಿರ್ತಾನೆ, ಇಡೀ ಭೂಮಿ ಮೇಲೆ ಒಬ್ಬರು ರಾಜ, ಅಂದರೆ ಕ್ಷತ್ರಿಯರು ಇಲ್ದ ಹಾಗೆ ಮಾಡ್ತೀನಿ ಅಂತ ಹೇಳಿ ತನ್ನ ಪಿತೃಗಳಿಗೆ ಕೊಟ್ಟಂತಹ ಮಾತಿನಿಂದ ಅಥವಾ ಪಿತೃಗಳಿಗೋಸ್ಕರ ಮಾಡಿದ ಪ್ರತಿಜ್ಞೆಯಿಂದ ಇಡೀ ಭೂಮಿಯನ್ನು ಸುಮಾರು 21 ಬಾರಿ ಸುತ್ತಿ ಎಲ್ಲ ರಾಜರನ್ನ ಧ್ವಂಸ ಮಾಡ್ತಾನೆ, ಸಾಯಿಸ್ತಾನೆ. ಈ ರೀತಿ ಇಡೀ ಭೂಮಿಯನ್ನು ಸುತ್ತಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿ ಅದರಿಂದ ಬಂದಂತಹ ರಕ್ತದಿಂದ 5 ರಕ್ತ ಸರೋವರಗಳನ್ನು ಸ್ಥಾಪಿಸ್ತಾನೆ, ನಿರ್ಮಿಸ್ತಾನೆ. ಈ 5 ರಕ್ತ ಸರೋವರಗಳನ್ನು ನಿರ್ಮಿಸಿದಂತಹ ಜಾಗವೇ ಈ ಸಮಂತ ಪಂಚಕ ಕ್ಷೇತ್ರ. ಈ ರೀತಿ 5 ರಕ್ತ ಸರೋವರಗಳನ್ನು ನಿರ್ಮಾಣ ಮಾಡಿ ಅದೇ ರಕ್ತದಿಂದ ತನ್ನ ಪಿತೃದೇವತೆಗಳಿಗೆ ತರ್ಪಣವನ್ನು ಕೂಡ ನೀಡ್ತಾನೆ. ಇದರಿಂದ ಪ್ರಸನ್ನರಾಗಿರ್ತಕ್ಕಂತಹ ಅವನ ಪಿತೃದೇವತೆಗಳು ಋಷಿಕನ ಆದಿಯಾಗಿ ಎಲ್ಲರೂ ಬಂದ್ಬಿಟ್ಟು ವತ್ಸ, ಅಂದರೆ ಪರಶುರಾಮನಿಗೆ ಕೇಳ್ತಾರೆ, ವತ್ಸ, ನೀನು ಮಾಡಿರುವಂತಹ ಈ ಕಾರ್ಯ ನಮ್ಮ ಮೇಲಿಟ್ಟಿರ್ತಕ್ಕಂತಹ ಗೌರವ, ಪೂಜ್ಯ ಭಾವನೆ ನಿಜಕ್ಕೂ ನಮ್ಮನ್ನು ಪ್ರಸನ್ನರನ್ನಾಗಿ ಮಾಡಿದೆ. ನಾವು ನಿನ್ನ ಬಗ್ಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಹಾಗೆ ಮಾಡಿದೆ. ನಿನಗೆ ಏನು ವರ ಬೇಕು ಕೇಳುವು ಅಂತ ಹೇಳ್ತಾರೆ. ಆಗ ಪರಶುರಾಮ, ಹೌದು, ನಾನು ಕೋಪದಿಂದ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ದೀನಿ, ನಾಶ ಮಾಡಿದ್ದೀನಿ. ಅದರಿಂದ ನನಗೆ ಬಹಳಷ್ಟು ಪಾಪ ತಟ್ಟಿದೆ. ಈ ಪಾಪವನ್ನು ನೀವು ಪರಿಹಾರ ಆಗೋ ಥರ ಮಾಡಿ. ಹಾಗೆಯೇ ನಾನು ಈ ರಕ್ತ ಸರೋವರಗಳನ್ನು 5 ರಕ್ತ ಸರೋವರಗಳನ್ನು ಏನು ನಿರ್ಮಾಣ ಮಾಡಿದ್ದೀನಿ, ಈ ಜಾಗ ಮುಂದೊಂದಿನ ಪವಿತ್ರ ಕ್ಷೇತ್ರ ಆಗಿರಬೇಕು, ಈ ಸರೋವರಗಳು ಪವಿತ್ರ ಸರೋವರಗಳಾಗಬೇಕು, ಈ ರೀತಿ ಅನುಗ್ರಹ ಮಾಡಿ ಅಂತ ಹೇಳಿ ತನ್ನ ಪಿತೃದೇವತೆಗಳಿಗೆ ಕೇಳ್ತಾನೆ. ಆಗ ಪಿತೃದೇವತೆಗಳು, ಆಯಿತು, ನೀನು ಅಂದ್ಕೊಂಡಂಗೆ ಆಗಲಿ, ಈ ಜಾಗಗಳು ಮುಂದೊಂದಿನ ಹೆಸರು ಕೀರ್ತಿಯನ್ನು ಉಳ್ಳವಂತಾಗಿ ಪವಿತ್ರ ಪಾವನ ಕ್ಷೇತ್ರಗಳಾಗ್ತವೆ ಅಂತ ಹೇಳಿ ವರವನ್ನು ನೀಡಿ ಪ್ರಸನ್ನರಾಗಿ ಅವರು ನಿರ್ಗಮಿಸ್ತಾರೆ. ಇದೇ ಸಮಂತ ಪಂಚಕ ಕ್ಷೇತ್ರ, ಅಂದರೆ 5 ರಕ್ತ ಸರೋವರಗಳಿರ್ತಕ್ಕಂತಹ ಕ್ಷೇತ್ರ, ಮುಂದೆ ದ್ವಾಪರ ಯುಗ ಮತ್ತು ಕಲಿಯುಗದ ಸಂಧಿಕಾಲದಲ್ಲಿ ಕೌರವ ಮತ್ತು ಪಾಂಡವರ ನಡುವೆ ಯುದ್ಧ ಆದಂತಹ ಕುರುಕ್ಷೇತ್ರ ಕ್ಷೇತ್ರ. ಈ ಕುರುಕ್ಷೇತ್ರವನ್ನು ಯಾಕೆ ಆರಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಭೂದೋಷಗಳಿಲ್ಲ. ಭೂದೋಷ ಅಂತ ಹೇಳಿದ್ರೆ ಏನು, ಹಳ್ಳ, ಅಂದರೆ ಬೆಟ್ಟ ಗುಡ್ಡಗಳಾಗಿರ್ಬೋದು, ತಗ್ಗು ಗುಂಡಿಗಳಾಗಿರ್ಬೋದು, ಬಳ್ಳಿಗಳಾಗಿರ್ಬೋದು, ಪೊದೆಗಳಾಗಿರ್ಬೋದು, ಇದು ಏನೂ ಇಲ್ದಂಗೆ ಒಂದು ಸಮತಟ್ಟಾದ ಜಾಗ, ಈ ಭೂದೋಷಗಳಿಂದ ವರ್ಜಿತವಾದಂತಹ ಜಾಗ. ಆದ್ದರಿಂದ ಕೌರವ ಮತ್ತು ಪಾಂಡವರು ಈ ಕ್ಷೇತ್ರವನ್ನು ತಮ್ಮ ಯುದ್ಧಕ್ಕಾಗಿ ಆಯ್ಕೆ ಮಾಡ್ಕೊಳ್ತಾರೆ, ಇದು ಸೂಕ್ತ ಅಂದ್ಕೊಳ್ತಾರೆ. ಈ ಜಾಗದ ಮಹತ್ವ ಏನು ಅಂತ ಹೇಳಿದ್ರೆ, ತ್ರೇತಾಯುಗ ಮತ್ತು ದ್ವಾಪರ ಯುಗದ ಸಂಧಿಕಾಲದಲ್ಲಿ ಪರಶುರಾಮನಿಂದ ಇಡೀ ಕ್ಷತ್ರಿಯರನ್ನು ನಾಶ ಮಾಡಿ ರಕ್ತವನ್ನು ಕುಡಿದಂತಹ ಜಾಗ, ಮುಂದೆ ದ್ವಾಪರ ಯುಗ ಮತ್ತು ಕಲಿಯುಗದ ಸಂಧಿಕಾಲದಲ್ಲಿ 18 ಅಕ್ಷೋಹಿಣಿ ಸೈನ್ಯವನ್ನು ಬಲಿ ಪಡೆದು ರಕ್ತವನ್ನು ಕುಡಿದಂತಹ ಜಾಗ ಈ ಕುರುಕ್ಷೇತ್ರ, ಅಂದರೆ ಸಮಂತ ಪಂಚಕ ಕ್ಷೇತ್ರ. ಸಮಂತ ಪಂಚಕ ಅಂತ ಹೇಳಿದ್ರೆ ಸಮೇತಾನಾಂ ಅಂತೋ ಯಸ್ಮಿನ್ ಸಹ, ಅಂದರೆ ಯುದ್ಧದ ಕಾರಣದಿಂದಾಗಿ ಕುರುಕ್ಷೇತ್ರ ಯುದ್ಧ, ಕೌರವ ಮತ್ತು ಪಾಂಡವರ ನಡುವಿನ ಯುದ್ಧದ ಸಲುವಾಗಿ 18 ಅಕ್ಷೋಹಿಣಿ ಸೈನ್ಯ ಎಲ್ಲರೂ ಒಂದೆಡೆ ಸೇರಿ ಪ್ರಾಣವನ್ನು ಬಿಟ್ಟಿರ್ತಕ್ಕಂತಹ ಜಾಗ ಸಮಂತ. ಹಾಗೆಯೇ ಪಂಚಕ ಅಂತ ಹೇಳಿದ್ರೆ 5 ರಕ್ತ ಸರೋವರಗಳಿರುವಂತಹ ಜಾಗ. ಅವೆರಡು ಒಟ್ಟಾಗಿ ಸಮಂತ ಪಂಚಕ ಕ್ಷೇತ್ರ ಅಂತ ಹೇಳಿ ಇವತ್ತಿಗೂ ಪ್ರಸಿದ್ಧಿಯಾಗಿದೆ. ನೀವು ಇವತ್ತು ಕೂಡ ಕುರುಕ್ಷೇತ್ರಕ್ಕೆ ನೀವೇನಾದರೂ ಭೇಟಿ ನೀಡಿದರೆ ಅಲ್ಲಿರುವಂತಹ ನೆಲದಲ್ಲಿರೋ ಮಣ್ಣು ಕೆಂಪಾಗಿರೋದನ್ನು ನೋಡ್ಬೋದು. ಆ ರೆಡ್ ಸಾಯಿಲ್ ಮೇ ಬಿ, ಅಂದರೆ ಅದು ಆಗಿರ್ಬೋದು ಅಥವಾ ಸೈಂಟಿಫಿಕಲಿ ಯಾವುದೋ ಕಾರಣದಿಂದ ಅದು ರೆಡ್ ಆಗಿರ್ಬೋದು. ಆದರೆ ನಮ್ಮ ನಂಬಿಕೆಯ ಪ್ರಕಾರ, ನಮ್ಮ ಪುರಾಣಗಳ ಪ್ರಕಾರ ಏನು ಹೇಳುತ್ತೆ ಹೇಳಿದ್ರೆ, ಈ 5 ರಕ್ತ ಸರೋವರಗಳು ಮತ್ತು 18 ಅಕ್ಷೋಹಿಣಿ ಸೈನ್ಯಗಳ ರಕ್ತದಿಂದ ನೆಂದಿರುವಂತಹ ಮಣ್ಣು ಇವತ್ತಿಗೂ ಕೂಡ ನಮಗೆ ಕೆಂಪಾಗಿ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳುವಂತಹ ಒಂದು ನಂಬಿಕೆ ಇದೆ. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.